ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಇಫ್ತಾರಿನ ಸಮಯದಲ್ಲಿ 2 ಖರ್ಜೂರ ಒಟ್ಟಿಗೆ ತಿನ್ನಬಾರದು. ಯಾಕೆ? ಈ ಒಂದು ಹದೀಸ್ನಲ್ಲಿ ಹೇಳುವಂತಹ ವಿಷಯವನ್ನು ಗಮನವಿಟ್ಟು ಕೇಳಿ. ಏನಾಗಿದೆ ಅದರ ಅರ್ಥ ಎಂಬುದನ್ನು ತಿಳಿಯೋಣ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುಮಾ ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ನಹನ್ ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ ಯಕುರುನ ರಜುಲು ಬೈನ ತಮ್ರತೈನಿ ಜಮೀಅ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಬ್ಬ ವ್ಯಕ್ತಿ 2 ಖರ್ಜೂರವನ್ನು ಒಟ್ಟಿಗೆ ತಿನ್ನುವುದನ್ನು ನಿಷೇಧಿಸಿದ್ದಾರೆ. ಹತ್ತ ಯಸ್ತಅಜಿನ ಅಸ್ಹಾಬಹು, ಆತನ ಜೊತೆ ಕುಳಿತುಕೊಂಡಂತಹ ವ್ಯಕ್ತಿಯ ಸಮ್ಮತಿ ಇಲ್ಲದೆ ಎಂದು. ಅಂದರೆ ನಾವು ಪ್ರತ್ಯೇಕವಾಗಿ ಈ ಒಂದು ಇಫ್ತಾರಿನ ಸಮಯದಲ್ಲಿ ಗಮನಿಸಬೇಕಾದಂತಹ ಒಂದು ವಿಷಯವಿದೆ. ನಮ್ಮ ಮುಂದೆ ಇರುವಂತಹ ಯಾವುದೇ ತಿನ್ನುವ ವಸ್ತಾಗಲಿ ಅದನ್ನು ನಾವು ತೆಗೆಯುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲರಿಗೂ ಕೂಡ ನಾನು ಒಂದು ತೆಗೆದರೆ ಅದು ಸಾಕಾಗುತ್ತದೆ ಎಂದಿದ್ದರೆ ನಾವು ಒಂದು ತೆಗೆಯಬೇಕು. ಇನ್ನು ನಾನು 2 ತೆಗೆದರೂ ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಅದು ಸಾಕಾಗುತ್ತದೆ ಎಂದಿದ್ದರೆ ಮಾತ್ರ 2 ತೆಗೆಯುವಂತಹ ಒಂದು ಅವಕಾಶ ನಿಮಗೆ ಇದೆ. ಅದಲ್ಲದೆ ನಾನು 2 ತೆಗೆದ ಕಾರಣ ಒಬ್ಬರಿಗೆ ಒಂದು ನಷ್ಟ ಹೊಂದಲಿದೆ ಎಂದಾದರೆ ಆತನ ಸಮ್ಮತಿ ಇಲ್ಲದೆ ಅದನ್ನು ತೆಗೆಯಬಾರದು. ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ಅದೇ. ಅಂದರೆ ನೀವು ಖರ್ಜೂರವನ್ನು ತಿನ್ನುವಂತಹ ಸಂದರ್ಭದಲ್ಲಿ ನಿನ್ನ ಗೆಳೆಯ ಅಥವಾ ನಿನ್ನ ಸಹೋದರ ನಿನ್ನ ಮುಂದೆ ಇರುವಾಗ ನಿನ್ನಲ್ಲಿ 2 ಖರ್ಜೂರವಿದೆ, 2ನ್ನೂ ಕೂಡ ನೀನು ತಿನ್ನಬೇಡ, ಒಂದು ನಿನ್ನ ಸಹೋದರನಿಗೆ ಕೊಡು ಎಂದು. ಆದ್ದರಿಂದ ಈ ಒಂದು ಹದೀಸ್ನಲ್ಲಿ ಅನೇಕ ಆಶಯಗಳಿದೆ. ಒಂದು, ದಾನ ಧರ್ಮ. ನಮ್ಮಲ್ಲಿರುವಂತಹ ವಸ್ತು ಅದು ನಮ್ಮ ಗೆಳೆಯನಿಗೆ ನಾವು ನೀಡಿ ನಮ್ಮ ಧರ್ಮಿಷ್ಠರಾಗಬೇಕು. ಅದೇ ರೀತಿ 2ನೇದು, ನಾವೊಂದು ಸಭೆ ಅಥವಾ ನಾವೊಂದು ಔತಣಕೂಟಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಯಾವುದು ಅವಕಾಶಪಟ್ಟದ್ದೋ ಅದನ್ನು ಮಾತ್ರ ನಾವು ತಿನ್ನಬೇಕು. ಹೊರತು ನಮಗೆ ಅವಕಾಶಪಟ್ಟದ್ದಲ್ಲದಂತಹ ಒಂದು ತುತ್ತು ಅನ್ನವೂ ಕೂಡ ನಮ್ಮ ಹೊಟ್ಟೆಗೆ ಸೇರಬಾರದು. ಈ ರೀತಿ ಅನೇಕ ಆಶಯಗಳನ್ನು ಒಳಗೊಂಡಂತಹ ಹದೀಸ್ ಆಗಿದೆ. ಈಗ ತಲೆಬರಹದ ಉದ್ದೇಶ ನಿಮಗೆ ತಿಳಿದಿರಬಹುದು. ಅಲ್ಲಾಹನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ ಅದೇ ರೀತಿ ತಿಳಿದು ಜೀವನದಲ್ಲಿ ಅಳವಡಿಸಲು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.